ನಿಜ, ನನ್ನ ಪಾಪಿ. ಹೆತ್ತ ತಾಯಿ ತಂದಿತ್ತಿರುವ ಅನ್ನದಕರು ಮನೆಯಿಂದ ಒದ್ದು ಹೊರಗೆ ಹಾಕಿದ್ದೆ. ಅದಕ್ಕೆ ಆ ದೇವರೊಂದಿಗೆ ಸರಿ ಶಿಕ್ಷಣೆ ಕೊಟ್ಟ. ದೂರದಲ್ಲಿ ಯಾರೋ ಒಬ್ರು ಯಜಮಾನರು ಬರ್ತಾ ಇದ್ದಾರೆ. ಅವ್ರ ಹತ್ರ ಏನಾದ್ರೂ ಕೇಳಿ ಈ ನನ್ನ ಹಸಿದ ಹೊಟ್ಟೆ ತುಂಬಿಸ್ಕೋಬೇಕು. ಹೌದು ಯಜಮಾನ್ರೆ, 3 ದಿನ ಆಯ್ತು ಹೊಟ್ಟೆ ಊಟ ಮಾಡಿ. ದಯವಿಟ್ಟು ಏನಾದರೂ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಅಯ್ಯೋ ದೇವ್ರೆ, ಈ ಮನುಷ್ಯ ಹಸಿವು ಅಂತ ಹೇಳ್ತಾ ಇದ್ದಾನೆ. ಇವನು ಕೊಡ್ಬೇಕಂದ್ರೆ ನನ್ನ ಹತ್ರ ಏನೂ ಇಲ್ಲ. ನೋಡಪ್ಪ, ನನ್ನ ಹತ್ರ ಏನೂ ಇಲ್ಲಪ್ಪ ನೀನು ಕೊಡೋದಕ್ಕೆ. ಇವತ್ತು ಯಾರು ಕೆಲಸನೂ ಹಚ್ಚಿಲ್ಲ, ಕೆಲಸದಗೋಸ್ಕರ ಅಲ್ದಾಡ್ತಾ ಇದ್ದೀನಿ. ಬೇಡ ಯಜಮಾನ್ರಿ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ನ ಮನಸ್ಸು ನನಗೆ ಹೇಳ್ತಾ ಇದ್ದೆ ಯಜಮಾನ್ರಿ, ಇನ್ನೊಂದು ಸಾರಿ ನಿನಗೆ ಸಿಗದಿದ್ರೆ ಅಣ್ಣ ಹಾರಿ ಹೋಗೋದು ನಿನ್ನ ಪ್ರಾಣ ಅಂತ. ದಯವಿಟ್ಟು ದಯವಿಟ್ಟು ಏನಾದರೂ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಅಯ್ಯೋ ದೇವ್ರೆ, ಎಂಥ ಪರೀಕ್ಷೆ ಮಾಡ್ತಾ ಇದೀಯಪ್ಪ. ಬೇಡಿದವರಿಗೆ ಅನ್ನ ಕೊಡು ಕೈಗಳಿಂದ, ಇವತ್ತು ಹಸಿದ ಹೊಟ್ಟಿಗೆ ಅನ್ನ ಕೊಡು. ನನ್ನ ಹತ್ರ ಯಾವ ಶಕ್ತಿನೂ ಇಲ್ಲ. ಹೇಗಪ್ಪ ಮಾಡೋದು? ಹಸಿದವರಿಗೆ ಒಂದು ತುತ್ತ ಅನ್ನ ಕೊಡೋದು ಮಾನವನ ಧರ್ಮ. ಅಂದಮೇಲೆ ಈ ಮನುಷ್ಯ ಹಸಿವು ಅಂತ ಬರ್ತಾ ಇದ್ದಾನೆ. ಕೊಡ್ಬೇಕಂದ್ರೆ ನನ್ನ ಹತ್ರ ಏನೂ ಇಲ್ಲ. ಹೇಗಪ್ಪ ಮಾಡೋದು? ಇದೆ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿ ಕೊಟ್ರೆ ಈ ಮನುಷ್ಯ ಏನಾದರೂ ತಿನ್ಕೋಬಹುದು. ನೋಡಪ್ಪ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿನ ತುಂಬಾ ದಿನದಿಂದ ನನ್ನ ಹತ್ರ ಜೋಪಾನವಾಗಿ ಇಟ್ಕೊಂಡು ಬಂದಿದ್ದೆ. ಇವತ್ತು ನೀನು ಹಸಿವು ಅಂತ ಹೇಳ್ತಾ ಇದೀಯಾ. ಈ 10 ರೂಪಾಯಿನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಮನೆ ಬಿಟ್ಟು ಬರುವಾಗ ಇದನ್ನ ನನ್ನ ದೇವರು ಕೊಟ್ಟದ್ದು. ಈ 10 ರೂಪಾಯಿನ ನಿನಗೆ ಕೊಡ್ತಾ ಇದ್ದೀನಿ. ಈ 10 ರೂಪಾಯಿ ತೆಗೆದುಕೊಂಡು ಹೊಟ್ಟೆ ತುಂಬಾ ಊಟ ಮಾಡೋದು. ದುಡ್ಡು, ಇದೇ ದುಡ್ಡು ನನ್ನ ದಾರಿ ಬಿಡಿಸಿತು. ಇದೇ ದುಡ್ಡಿನಿಂದ ಹೆತ್ತ ತಾಯಿ ತಂದೆ ಅನ್ನಾತ್ಕನ 10 ಮನೆಯಿಂದ ಹೊರಗಾಕಿದೆ. ಆದ್ರೆ ಇವತ್ತು ಇದೇ ದುಡ್ಡಿಗೋಸ್ಕರ ಬೀದಿಯಲ್ಲಿ ಭಿಕ್ಷುಕನಾಗಿ ಎಲ್ಲಿತಾ ಇದ್ದೀನಿ. ಬೇಡ ಯಜಮಾನ್ರಿ, ಜೀವಕ್ಕೆ ಕುತ್ತು ತೋರ ಈ ದುಡ್ಡು ನನಗೆ ಬೇಡ. ಅಂದ್ರೆ ಈ ದುಡ್ಡು ನಿನ್ನ ಜೀವನದಲ್ಲಿ ಅಷ್ಟೊಂದು ಆಟ ಆಡಿಬಿಟ್ಟಿದೆಯಾ? ಹೌದು, ಹೌದಾ? ಈ ದುಡ್ಡಿನ ಆಟನೇ ಹಾಗೆ. ದುಡ್ಡಿದ್ದಾಗ ಮನುಷ್ಯನ ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ. ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ಈ ದುಡ್ಡು ಒಮ್ಮೆ ಕೈ ಜಾರಿದ ಮೇಲೆ ಮುಗಿದೋಯ್ತು. ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗತ್ತಪ್ಪ, ಭಿಕ್ಷೆ ಬೇಡಬೇಕಾಗತ್ತೆ. ಯಾವಾಗಲೂ ಮನುಷ್ಯನಾಗಿ ಹುಟ್ಟಿದ ಮೇಲೆ ದುಡ್ಡಿನ ಬೆನ್ನು ನಾವು ಹತ್ತಬಾರ್ದು, ದುಡಿಬೇಕು. ದುಡ್ಡು ತಾನೇ ಬೆನ್ನು ಹತ್ತುತ್ತೆ. ದುಡ್ಡು ನಮ್ಮ ಹತ್ರ ಹೆಚ್ಚಾದ ಮೇಲೆ ಸೊಕ್ತನ ಮಾಡಬಾರ್ದು. ಅದು ಈ ರೀತಿ ಬಡತನಕ್ಕೆ ತಂದಿಡುತ್ತೆ. ಇದು ದುಡ್ಡಿನ ನಿಯಮಪ್ಪ. ಇದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಬಲ್ಲವರು ಮಾತಾಡ್ತಾರೆ, ಈ ದುಡ್ಡು ದಾರಿ ಬಿಡಿಸಿತು ಅಂತ. ನಾವು ದಾರಿ ಬಿಡೋರಾಗಬಾರ್ದು, ದುಡ್ಡಿನ ಜೊತೆ ದಾರಿ ಹಿಡಿಯೋರಾಗಬೇಕು. ಹೋಗ್ಲಿ ಬಿಡು, ನನ್ನ ಸಂಕಟದಲ್ಲಿ ನಾನೇನೇನೋ ಮಾತಾಡ್ತಾ ಇದ್ದೀನಿ. ನಿನ್ನ ಊರು, ನಿನ್ನ ಹೆಸರು, ನೀನು ಯಾರಪ್ಪ? ಬೇಡ ಯಜಮಾನ್ರಿ, ಈ ಪಾಪಿ ಊರು ಹೆಸರು ಯಾವ್ದು ಕೇಳಕ್ ಹೋಗ್ಬೇಡಿ ಯಜಮಾನ್ರಿ. ಯಾಕಪ್ಪ ಊರು ಹೆಸರು ಹೇಳೋದಕ್ಕೆ ನಾಚಿಕೆ ಬರ್ತಾ ಇದೆಯಾ? ಹೋಗ್ಲಿ, ನೀನು ಯಾರಪ್ಪ? ತಂದೆ ತಾಯಿ ಅಕ್ಕ ತಂಗಿ ಬಂಧು ಬಳಗ ಯಾರು ಇಲ್ವೇನಪ್ಪ? ಆಗ್ಲೇ ಹೇಳಿದೆ ಯಜಮಾನ್ರಿ, ನಾನೊಬ್ಬ ಅನಾಥ ಭಿಕ್ಷುಕ ಅಂತ. ಇಲ್ಲಪ್ಪ, ಈ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ. ಎಲ್ಲರಿಗೆ ತಂದೆ ಸ್ವರೂಪನಾಗೊಬ್ಬ ಮೇಲಿದ್ದಾನೆ. ಅವನ ಆಟ ಆಡಿಸ್ತಾನೆ, ನಾವು ಆಡ್ಲೇಬೇಕು. ನಾವೆಲ್ಲ ಬರೇ ಪಾತ್ರಧಾರಿಗಳು ಮಾತ್ರ. ಇದಕ್ಕೆಲ್ಲ ಸೂತ್ರಧಾರಿ ಅವನಪ್ಪ. ಅವನು ನಡೆಸಿದಾಗೆ ನಾವು ನಡಿಲೇಬೇಕು. ನೋಡು, ನಿನ್ನ ಊರು ನಿನ್ನ ಹೆಸರು ಹೇಳದೆ ಹೋದ್ರೆ ನಿನ್ನ ಹೆತ್ತ ತಾಯಿ ಮೇಲೆ ಯಜಮಾನ್ರೆ ಹೇಳ್ತೀನಿ ಯಜಮಾನ್ರೆ, ಹೇಳ್ತೀನಿ.
ನಮ್ಮೂರು ಧರ್ಮಾಪುರ ಅಂತ. ಆ ಧರ್ಮಾಪುರದಲ್ಲಿ ಒಬ್ಬ ದೇವಮಾನವ ಇದ್ದ. ಆ ದೇವಮಾನವನ ಹೆಸರು ಧರ್ಮನ ಅಂತ. ಆ ಧರ್ಮನ ಪಾಪಿ ತಮ್ಮ ನಾನು ಕರ್ಮರಾಜ ಅಂತ. ಅಂದ್ರೆ ನೀನು ನನ್ನ ತಮ್ಮ ಕರ್ಮರಾಜನ? ಅಯ್ಯೋ ದೇವ್ರೆ, ಕೊನೆಗೂ ನನ್ನ ತಮ್ಮ ನನಗೆ ಸಿಕ್ಬಿಟ್ಟ. ನನ್ನ ತಮ್ಮ ಎಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಹಗಲಿರುಳು ಚಿಂತೆ ಮಾಡ್ತಾ ಇದ್ದೆ. ಕೊನೆಗೂ ಆ ದೇವ್ರ ದಯದಿಂದ ನನ್ನ ತಮ್ಮ ನನಗೆ ಸಿಕ್ಬಿಟ್ಟ. ಹೇ, ನಾನು ನಿನ್ನ ಧರ್ಮನ ಏನಾಯ್ತು ನಿನ್ನ ಸ್ಥಿತಿ? ಅಣ್ಣ, ಇಷ್ಟಕ್ಕೆಲ್ಲ ಕಾರಣ ಆ ಶ್ರೀಕಾಂತ್ ಗೌಡ ಅಣ್ಣ. ಎಲ್ಲ ಸಲದ ಮಾತುಗಳನ್ನು ನನ್ನ ತಮ್ಮನ ತಲೆಯಲ್ಲಿ ತುಂಬಿ ನಮ್ಮನ್ನ ಬೀದಿ ಪಾಲು ಮಾಡಿದೆಯಲ್ಲ ಮಗನೇ. ಬದುಕಬಾರ್ದು, ಇನ್ನು ಮುಂದೆ ನೀನು ಭೂಮಿ ಮೇಲೆ ಬದುಕಬಾರ್ದು ಮಗನೇ. ನಡೆಯನ್ನ ಹೋಗೋಣ. ನಡೆ ತಮ್ಮ. ಆ ಶ್ರೀಕಾಂತ್ ಗೌಡ ಈ ಭೂಮಿ ಮೇಲೆ ಬದುಕಬಾರ್ದು. ಬಾ ತಮ್ಮ.